ಎಸ್, ನಾವು ಸ್ಕೂಲ್ ಟ್ರಿಪ್ ಹೋಗಿದ್ದು ಆಮೆಗುಂಡಿ ಅನ್ನುವಂಥ ರೆಸಾರ್ಟ್ಗೆ. ಈ ರೆಸಾರ್ಟ್ ಕನಕಪುರದಿಂದ 7 ಕಿಲೋಮೀಟರ್ ಮುಂದೆ ಹೋದರೆ ಅಲ್ಲಿ ಸಿಗುತ್ತೆ. ಈ ರೆಸಾರ್ಟ್ ತುಂಬ ದೊಡ್ಡದಾಗಿದೆ. ಒನ್ ಡೇ ಸ್ಕೂಲ್ ಟ್ರಿಪ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಒನ್ ಡೇ ಎಂಜಾಯ್ ಮಾಡೋದಕ್ಕೆ ಮಾಡಿಸಿದಂತಹ ಜಾಗ ಅಂತಲೇ ಹೇಳ್ಬೋದು. ನಾವು ಬೆಳಿಗ್ಗೆ 10 ಗಂಟೆಗೆ ರೀಚ್ ಆಗಿ ಸಂಜೆ 6-6:30 ಅಷ್ಟರಲ್ಲಿ ಬರೋ ತನಕ ನಮ್ಮ ಮಕ್ಕಳು ಅಲ್ಲಿ ಯಾವ್ಯಾವ ರೀತಿ ಆಟಗಳನ್ನು ಆಡಿದ್ರು, ಹೇಗೆ ಎಂಜಾಯ್ ಮಾಡಿದ್ರು ಅನ್ನೋದು ತಿಳ್ಕೊಬೇಕು ಅಂದರೆ ಈ ವಿಡಿಯೋನ ಪೂರ್ತಿ ನೋಡಿ. ಬೆಳಿಗ್ಗೆ ಹೋಗ್ತಿದ್ದಾಗೆ ಅಲ್ಲಿ ಟಿಫನ್ ರೆಡಿ ಇತ್ತು. ನಾವು ಮಕ್ಕಳಿಗೆಲ್ಲ ಹೋದ ತಕ್ಷಣ ಬಿಸಿ ಬಿಸಿಯಾಗಿ ಟಿಫನ್ ಕೊಟ್ಟರು. ಇನ್ನು ಅಲ್ಲಿನ ಗೇಮ್ಸ್ ಬಗ್ಗೆ ಹೇಳಬೇಕು ಅಂದರೆ ಚಿಕ್ಕ ಮಕ್ಕಳಿಗೆ ಬೇರೆ ದೊಡ್ಡ ಮಕ್ಕಳಿಗೆ ಬೇರೆ ಗೇಮ್ಸ್ ಅರೇಂಜ್ ಮಾಡಿದರು. ಜಿಪ್ ಲೈನ್, ರೋಪ್ ವಾಕಿಂಗ್, ಸ್ಕೈ ಸೈಕ್ಲಿಂಗು, ಬೋಟಿಂಗು, ಬುಲ್ ರೈಡಿಂಗು, ಹೀಗೆ ಹಲವಾರು ರೀತಿಯ ಗೇಮ್ಸ್ಗಳಿದ್ದು. ಹಬ್ಬ, ನಮ್ಮ ಮಕ್ಕಳು ಧೈರ್ಯ ಮೆಚ್ಚಬೇಕಾದದ್ದೇ. ಯಾವ ಗೇಮ್ಸ್ ಆಡಬೇಕಾದ್ರೂ ಎಷ್ಟು ಖುಷಿಯಿಂದ ಧೈರ್ಯವಾಗಿ ಆಟ ಆಡಿದ್ರು, ಸ್ವಲ್ಪನೂ ಭಯ ಪಟ್ಕೊಳ್ತಾ ಇರಲಿಲ್ಲ. ಅದನ್ನು ನೋಡ್ತಾ ಇದ್ರೆ ನಮಗೆ ಭಯ ಆಗ್ತಾ ಇತ್ತು. ಈ ಗೇಮ್ ಎಲ್ಲ ಆಡಿ ಮುಗಿಸೋಷ್ಟರಲ್ಲಿ ಸುಮಾರು 1-1:30 ಆಗಿತ್ತು. ಮಧ್ಯಾಹ್ನ ಬಿಸಿ ಬಿಸಿಯಾಗಿ ಮಕ್ಕಳಿಗೆ ಊಟ ಕೊಟ್ಟರು. ಊಟ ಎಲ್ಲ ಮುಗಿದ್ಮೇಲೆ ನಮ್ಮ ಮಕ್ಕಳು ಒಂದು ನಿಮಿಷನೂ ಕೂತ್ಕೊಳ್ಳಿಲ್ಲ. ರೈನ್ ಡ್ಯಾನ್ಸ್, ಸ್ವಿಮ್ಮಿಂಗ್, ಹೀಗೆ ಎಂಜಾಯ್ ಮಾಡಿದ್ದೇ. ಮಕ್ಕಳೆಲ್ಲ ಎಲ್ಲ ಗೇಮ್ಸು ಆಟ ಆಡಿ ಮುಗಿದ್ಮೇಲೆ ಸಂಜೆ 5-5:30 ಹಂಗೆ ಬಿಸಿ ಬಿಸಿ ಬಜ್ಜಿ, ಕಾಫಿ, ಟೀ, ಮಕ್ಕಳಿಗೆ ಹಾಲು ಅರೇಂಜ್ ಮಾಡಿದರು. ಒನ್ ಡೇ ಟ್ರಿಪ್ ಹೋಗೋದಕ್ಕೆ ತುಂಬ ಮಾಡಿಸಿದಂಥ ಜಾಗ ಅಂತಲೇ ಹೇಳ್ಬೋದು. ನೀವು ಯಾರಾದರೂ ಈ ಪ್ಲೇಸ್ಗೆ ಹೋಗಬೇಕು ಅಂದರೆ ಹೋಗಿ ಬನ್ನಿ, ತುಂಬ ಚೆನ್ನಾಗಿದೆ. ನಾವು ಎಲ್ಲ ಮುಗಿಸ್ಕೊಂಡು ಸಂಜೆ 6:30 ಹಂಗೆ ಹೊರಟ್ವಿ. ನಾವು ಚನ್ನಪಟ್ಟಣ ರೀಚ್ ಆಗೋಷ್ಟರಲ್ಲಿ ಸುಮಾರೊಂದು 8 ಗಂಟೆ ಅಷ್ಟಾಗಿತ್ತು. ನಮ್ಮ ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡಿದ್ರು. ನಾವು ಸ್ಕೂಲ್ ಹತ್ರ ರೀಚ್ ಆಗೋಷ್ಟರಲ್ಲಿ ಎಲ್ಲ ಮಕ್ಕಳ ಪೇರೆಂಟ್ಸ್ಗಳು ಆಗಲೇ ಬಂದಿದ್ದರು. ಎಲ್ಲ ಮಕ್ಕಳನ್ನು ನಾವು ಮನೆಗೆ ಕಳಿಸ್ಬಿಟ್ಟು ಆಮೇಲೆ ನಾವುಗಳು ಮನೆಗೆ ಹೋದ್ವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.